ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಸೊ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದೋ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಪ್ರಿಪ್ರೇಷನ್ ಆಫ್ ಫಿನಾಲ್. ಇದು ಆಲ್ಕೋಹಾಲ್ ಮತ್ತು ಫಿನಾಲಲ್ಲಿ 5th ಪಾರ್ಟ್ ಅಂತ ಹೇಳ್ಬೋದು. ಸೊ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ಫಿನಾಲ್ಸಲ್ಲಿ 6 ಮೆಥಡ್ ಇರುತ್ತೆ. ನೀವು ಫಸ್ಟ್ ಏನು ಮಾಡಬೇಕಾಗಿದೆ ಅಂತಂದರೆ ನೋಡಿ, ಫಸ್ಟು ಮೆಥಡ್ಸನ್ನು ಕಲಿಬೇಕು, ಅಂದರೆ ನೇಮ್ ಕಲಿಬೇಕು. ಯಾವ ಅಂದರೆ ಇವಾಗ ಫ್ರಮ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ಇದೆ ಅಲ್ವಾ, ಈ ಥರ 6 ಮೆಥಡ್ದು ಸಹ ಫಸ್ಟು ನೇಮ್ ಕಲ್ತ್ಕೊಳ್ಳಿ ನೀವು. ಸೊ ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ರಿಯಾಕ್ಟೆಂಟ್ ಕಲಿಬೇಕು. ಏನು ಪ್ರಾಡಕ್ಟ್ ಅಂತೂ ಗೊತ್ತಿದೆ. ಫಿನಾಲ್ ಅಂತಂದರೆ ಏನು? ಸೊ OH ಅಂದರೆ ಹೈಡ್ರಾಕ್ಸೈಲ್ ಗ್ರೂಪ್ ಇಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ದ ಆರೋಮ್ಯಾಟಿಕ್ ರಿಂಗ್. ಓಕೆ, ದಟ್ ಇಸ್ ನೌನ್ ಆ್ಯಸ್ ದ ಫಿನಾಲ್ ಅಲ್ವಾ. ಸೊ ನಿಮಗೆ ಪ್ರಾಡಕ್ಟ್ ಅಂತೂ ಗೊತ್ತಿದೆ, ರಿಯಾಕ್ಟೆಂಟನ್ನು ಕಲ್ತ್ಕೊಬಿಡ್ಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ. ಸೊ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ಫಿನಾಲ್ಸಲ್ಲಿ 6 ಮೆಥಡ್ ಇದೆ. ಫಸ್ಟ್ ಏನು ಮಾಡಬೇಕು, ಎಲ್ಲ ಮೆಥಡದು ಸಹ ನೇಮ್ ಕಲಿತಾ ಹೋಗಬೇಕು. ಸೊ ಫಸ್ಟ್ ಒನ್ ಫ್ರಮ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಫಸ್ಟ್ ಒನ್ ಯಾವುದು? ಫ್ರಮ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಸೆಕೆಂಡ್ ಒನ್ ಫ್ರಮ್ ಡಯೋಸೋನಿಯಂ ಸಾಲ್ಟ್. ಥರ್ಡ್ ಒನ್ ಬೈ ಡಿಕಾರ್ಬೋಕ್ಸಿಲೇಷನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್. ಓಕೆ, ಸೊ ನೆಕ್ಸ್ಟು ಫ್ರಮ್ ಗ್ರಿಗ್ನಾರ್ ರಿಏಜೆಂಟ್. ಓಕೆ, ಸೊ ನೆಕ್ಸ್ಟು ಕಮರ್ಷಿಯಲ್ ಮೆಥಡ್ ಫಾರ್ ಪ್ರಿಪ್ರೇಷನ್ ಆಫ್ ದ ಫಿನಾಲ್ಸ್ ಆರ್ ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ ಆಫ್ ಫಿನಾಲ್ಸ್ ಅಂತ ಕರಿತೀವಿ ನಾವು. ಸೊ ಕಮರ್ಷಿಯಲಲ್ಲಿ ನಾವು ಇಂಡಸ್ಟ್ರಿಗಳಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂತಂದರೆ ಫ್ರಮ್ ಅರೈಲ್ ಹ್ಯಾಲೆಟ್ಸ್ ಡೋಸ್ ಮೆಥಡ್ ಅಂತಲೂ ಕರಿತೀವಿ ಇದನ್ನು, ಫ್ರಮ್ ಕ್ಯುಮೀನ್. ಓಕೆ, ದಿಸ್ ಆರ್ ದ 6 ಮೆಥಡ್. ಸೊ ಫಸ್ಟು ಎಲ್ಲ ಮೆಥಡ್ನು ಸಹ ನೇಮ್ಗಳು ಕಲ್ತ್ಕೊಳ್ಳಿ. ಸೊ ಇವಾಗ ಹೋಗೋಣ ರಿಯಾಕ್ಟೆಂಟ್ಗಳನ್ನ ಕಲಿತಾ ಹೋಗೋದು. ಸೊ ಪ್ರಾಡಕ್ಟ್ ಗೊತ್ತಿದೆ ಅಲ್ವಾ, ಪ್ರಾಡಕ್ಟ್ ಅಂದರೆ ಏನು? ಸೊ ಬೆಂಜಿನ್ ರಿಂಗ್ಗೆ ಡೈರೆಕ್ಟಾಗಿ ಏನು ಅಟ್ಯಾಚ್ ಆಗಿರುತ್ತೆ? ಹೈಡ್ರಾಕ್ಸೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಇದನ್ನು ಅಂತ ಕರಿತೀವಿ ನಾವು ಫಿನಾಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ರಿಯಾಕ್ಟೆಂಟ್ ನೋಡೋಣ. ಫ್ರಮ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಸೊ ಸಲ್ಫೋನಿಕ್ ಆಸಿಡ್ ಅಂತಂದರೆ HSO3 ಅಂತ ಅರ್ಥ. ಸೊ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ಅಂತಂದರೆ ಅಲ್ಲಿಗೆ ನಾವೇನು ಬರಿಬೇಕು? ಫಸ್ಟು ಒಂದು ಬೆಂಜಿನ್ ರಿಂಗ್ ರಿಯಾಕ್ಟೆಂಟಾಗಿ ತೊಗೊತೀವಿ ನಾವು. ಓಕೆ, ಸೊ ಬೆಂಜಿನ್ ರಿಂಗನ್ನು ರಿಯಾಕ್ಟೆಂಟಾಗಿ ತೊಗೊತೀವಿ. ಸೊ ಆ ಬೆಂಜಿನಿಗೆ ಸಲ್ಫೋನಿಕ್ ಆಸಿಡ್ ಅಂತಂದರೆ ಏನಾಗುತ್ತೆ ನೋಡಿ, ಸಲ್ಫರ್ ಥ್ರೂ ಅಟ್ಯಾಚ್ ಆಗಬೇಕು. ಸೊ SO3H, ದಿಸ್ ಈಸ್ ದ ರಿಯಾಕ್ಟೆಂಟ್. ಓಕೆ, ಸೊ ಬೆಂಜಿನ್ಗೆ ಏನಾಗಿರುತ್ತೆ? ಅಟ್ಯಾಚ್ ಆಗಿರುತ್ತೆ SO3H. ಓಕೆ, ಸೊ ದಿಸ್ ಈಸ್ ದ ರಿಯಾಕ್ಟೆಂಟ್. ನೆಕ್ಸ್ಟ್ ಹೋಗೋಣ ಫ್ರಮ್ ಡಯೋಸೋನಿಯಂ ಸಾಲ್ಟ್ಸ್. ಸೊ ಡಯೋಸೋನಿಯಂ ಸಾಲ್ಟ್ಸಿಗೆ ಏನು ಮಾಡ್ತೀವಿ? ಎಗೇನ್ ಎಲ್ಲದಕ್ಕೂ ಸಹ ಬೆಂಜಿನ್ ಬೇಕು. ಯಾಕೆ ಅಂತಂದರೆ ನೋಡಿ, ಪ್ರಾಡಕ್ಟಲ್ಲಿ ನಮ್ಗೆ ಏನು ಬೇಕು? ಫಿನಾಲ್ ಬೇಕು. ಫಿನಾಲಲ್ಲಿ ಏನಿದೆ? ಬೆಂಜಿನ್ ರಿಂಗ್ ಇದೆ ಅಲ್ವಾ. ಸೊ ಅದಕ್ಕೆ ಎಲ್ಲ ರಿಯಾಕ್ಟೆಂಟಲ್ಲೂ ಸಹ ಬೆಂಜಿನು ಕಾಮನ್ ಆಗಿರುತ್ತೆ. ಓಕೆ, ಸೊ ಡಯೋಸೋನಿಯಂ ಅಂತಂದರೆ ಏನು ಬರುತ್ತೆ ಅಂತಂದರೆ N2 ಬರುತ್ತೆ ಇಲ್ಲಿ. ಸೊ N2+ ಇರುತ್ತೆ. ಸೊ Cl- ಇರುತ್ತೆ. ಓಕೆ, ಸೊ N2+ Cl- ನೋಡಿ. ಸೊ ಬೆಂಜಿನ್ ಆದಮೇಲೆ ಏನು ಬರೀಬೇಕು ನೀವು? N2 ಸೊ ಪ್ಲಸ್ Cl-. ಓಕೆ, ಸೊ ದಿಸ್ ಈಸ್ ದ ಡಯೋಸೋನಿಯಂ ಸಾಲ್ಟ್. ಓಕೆ, ಸೊ ರಿಯಾಕ್ಟೆಂಟ್. ಸೊ ನೆಕ್ಸ್ಟ್ ಹೋಗೋಣ ಡಿಕಾರ್ಬೋಕ್ಸಿಲೇಷನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್. ಫಸ್ಟ್ ಡಿಕಾರ್ಬೋಕ್ಸಿಲೇಷನ್ ಅಂತಂದ್ರೆ ಏನು? ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ದಟ್ ಈಸ್ ನೌನ್ ಆಸ್ ದ ಡಿಕಾರ್ಬೋಕ್ಸಿಲೇಷನ್. ಸೊ ಸ್ಯಾಲಿಸಿಲಿಕ್ ಆಸಿಡ್, ಸೊ ಇಲ್ಲಿ ನಮಗೆ ರಿಯಾಕ್ಟೆಂಟ್ ಏನು ಬಂದಿರುತ್ತೆ? ಸ್ಯಾಲಿಸಿಲಿಕ್ ಆಸಿಡ್ ಈಸ್ ದ ರಿಯಾಕ್ಟೆಂಟ್. ಓಕೆ, ಸೊ ಏನು ಬರಿಬೇಕು ಅಂತಂದರೆ ನೋಡಿ, COOH. ಸೊ ಜೊತೆಗೆ ಓಕೆ OH ಇದ್ದರೆ 1 ಮತ್ತು 2 ಪೊಸಿಷನಲ್ಲಿ COH ಮತ್ತು OH ಇದ್ದರೆ ಬೆಂಜಿನ್ ರಿಂಗಲ್ಲಿ. ಸೊ ಅದನ್ನು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತೀವಿ. ದಿಸ್ ಇಸ್ ದ ರಿಯಾಕ್ಟೆಂಟ್ ಇಯರ್. ಓಕೆ, ಸೊ ಫ್ರಮ್ ಗ್ರಿಗ್ನಾರ್ ರಿಏಜೆಂಟ್. ಸೊ ನಿಮ್ಗೆ ಗೊತ್ತಿದೆ ಜನರಲ್ ಫಾರ್ಮುಲಾ ಗ್ರಿಗ್ನಾರ್ ರಿಏಜೆಂಟ್ಗೆ ಏನು? RMG. ಓಕೆ, X. ಓಕೆ, X ಅಂತಂದರೆ ಯಾವುದಾದ್ರೂ ಹ್ಯಾಲೋ ಗ್ರೂಪ್ ಇರುತ್ತೆ, R ಅಂತಂದರೆ ಆಲ್ಕೇಲ್ ಗ್ರೂಪ್ ಆಗಿರುತ್ತೆ. ಸೊ ನಮಗೆ ಬೆಂಜಿನ್ ನಮ್ಗೆ ಹೆಂಗೆ ಬೇಕಾಗಿದೆ? ಫಿನಾಲ್ ಬೇಕಾಗಿರೋದ್ರಿಂದ ಈ R ಗ್ರೂಪನ್ನು ನಾವೇನು ಮಾಡ್ತೀವಿ? ನಾವು ಬೆಂಜಿನ್ ತೊಗೊತೀವಿ. ಸೊ ದಟ್ ಈಸ್ ನೌನ್ ಆ್ಯಸ್ ದ ಫಿನೈಲ್. ಓಕೆ, ಸೊ ನೋಡಿ ಈ ಥರ ಬರ್ಕೋಬೇಕು. ಸೊ ನೆಕ್ಸ್ಟು MG, ಇಲ್ಲಿ Xನ BR ತೊಗೊತೀನಿ. ಸೊ ಏನು? ಫಿನಾಲ್ ಮೆಗ್ನೀಷಿಯಮ್ ಬ್ರೋಮೈಡ್. ಓಕೆ, ಸೊ ದಿಸ್ ಈಸ್ ದ ರಿಯಾಕ್ಟೆಂಟ್. ಓಕೆ, ಸೊ ಗೊತ್ತಾಯ್ತಾ? ಇವಾಗ 4ಗೂ ರಿಯಾಕ್ಟೆಂಟ್ ಗೊತ್ತಾಯಿತು. ನೆಕ್ಸ್ಟ್ ಹೋಗೋಣ ಅರೈಲ್ ಹ್ಯಾಲೆಟ್ಸ್. ಸೊ ಅರೈಲ್ ಹ್ಯಾಲೆಟ್ಸನ್ನು ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ಬೆಂಜಿನ್ ನಾನು ಹೇಳಿದ್ದೆ ಕಾಮನಾಗಿ ಬೆಂಜಿನ್ ಬರಿತೀವಿ. ಸೊ ಹ್ಯಾಲೆಟ್ಸ್ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ Cl ತೊಗೊತೀನಿ. ಹ್ಯಾಲೆಟ್ಸ್ ಅಂದರೆ ಹ್ಯಾಲೋ ಗ್ರೂಪ್ ಅಂತ. ಸೊ ಇದೇನಾಗುತ್ತೆ? ಕ್ಲೋರೋಬೆಂಜಿನ್. ಏನಾಗುತ್ತೆ ಇದು? ಕ್ಲೋರೋಬೆಂಜಿನ್. ಕ್ಲೋರೋಬೆಂಜಿನ್ ಇಸ್ ದ ರಿಯಾಕ್ಟೆಂಟ್ ಇಯರ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ದ 6th ಒನ್ ಫ್ರಮ್ ಕ್ಯುಮೀನ್. ಸೊ ಕ್ಯುಮೀನ್ಗೆ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ಅದನ್ನು ಐಸೋಪ್ರೋಪೈಲ್. ಓಕೆ,
ಬೆನ್ಝೀನ್ ಅಂತ ಕರಿತೀವಿ ನಾವು. ಸೊ ಬೆನ್ಝೀನ್ ಬರೀಲೇಬೇಕು. ಓಕೆ, ಅದಕ್ಕೆ ಒಂದು ಕಾರ್ಬನ್ ಅಟ್ಯಾಚ್ ಮಾಡಿ CH3. ಓಕೆ, ಒಂದು CH3 ಬಂದರೆ ದಿಸ್ ಈಸ್ ಆ್ಯಕ್ಚುಲಿ ಐಸೋಪ್ರೋಪೈಲ್. ಓಕೆ, ಕ್ಯುಮೀನ್, ದಿಸ್ ಈಸ್ ದ ರಿಯಾಕ್ಟೆಂಟ್. ಓಕೆ, ಸೊ ಫಸ್ಟ್ ಏನು ಮಾಡೋದು, ಆರ್ ಮೆಥಡ್ ನೇಮ್ನ ಕಲ್ತ್ಕೊಂಡು ಸೆಕೆಂಡ್ ಪಾರ್ಟ್ ಏನು ಮಾಡಬೇಕು, ಎಲ್ಲದ್ರದ್ದು ರಿಯಾಕ್ಟೆಂಟನ್ನು ಕಲ್ತ್ಕೋಬೇಕು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ 1 by 1 ಹೋಗ್ತಾ ಹೋಗೋಣ ನಾವು. ಸೊ ರಿಯಾಕ್ಟೆಂಟ್ ಎಲ್ಲ ಗೊತ್ತಾಗಿದೆ ಅಲ್ವಾ. ಸೊ ಫಸ್ಟ್ ಮೆಥಡ್ ಏನು ಅಂತಂದರೆ ಫ್ರಮ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್. ಇವಾಗಲೇ ನಿಮಗೆ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಹೇಗೆ ಅಂತ ಗೊತ್ತಿದೆ. ಸೊ ಏನು ಮಾಡಬೇಕು, ನಾವು ಬೆನ್ಝೀನ್ ಬರಿಬೇಕು. ಓಕೆ, ಆ ಬೆನ್ಝೀನ್ಗೆ ಏನಾಗಿರುತ್ತೆ, ಸಲ್ಫರ್ SO3H. ಇದನ್ನ ಏನಂತ ಕರಿತೀವಿ ನಾವು, ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಅಂತ ಕರಿತೀವಿ ಅಲ್ವಾ. ಬಟ್ ಈ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ನ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಅಂತಂದರೆ ನೋಡಿ, ಬೆನ್ಝೀನ್ ಈಸ್ ಸಲ್ಫೋನೇಟೆಡ್ ಅಂತಂದರೆ ಏನು ಅಂತಂದರೆ SO3H ಗ್ರೂಪನ್ನ ಬೆನ್ಝೀನ್ಗೆ ನಾವು ಅಟ್ಯಾಚ್ ಮಾಡೋಕ್ಕೆ ಆ ಓವರಾಲ್ ಪ್ರೋಸೆಸ್ಗೆ ಏನಂತ ಕರಿತೀವಿ ನಾವು, ಸಲ್ಫೋನೇಷನ್ ಅಂತ ಕರಿತೀವಿ. ಓಕೆ, ಸೊ ಬೆನ್ಝೀನ್ ಈಸ್ ಸಲ್ಫೋನೇಟೆಡ್ ವಿತ್ ಓಲಿಯಮ್ ಅಂತಂದರೆ ಏನು ಅಂತಂದರೆ ನೋಡಿ, ಸೊ H2S2O7ನ ಓಲಿಯಮ್ ಅಂತ ಕರಿತೀವಿ. ಸೊ ಈ ಓಲಿಯಮ್ ಈಸ್ ದ ಮಿಕ್ಸ್ಚರ್ ಆಫ್ H2SO4 ಆ್ಯಂಡ್ SO3. ಓಕೆ, ಸೊ ಇದೆರಡು ಮಿಕ್ಸ್ಚರ್ನ ನಾವೇನಂತ ಕರಿತೀವಿ, ಓಲಿಯಮ್ ಅಂತ ಕರಿತೀವಿ. ಇದನ್ನು ಯಾವ ಥರ ಬರಿಬೋದು, ಎಷ್ಟು ಹೈಡ್ರೋಜನ್ ಇದೆ, 2 ಹೈಡ್ರೋಜನು, ಸಲ್ಫರ್ ಎಷ್ಟಿದೆ 2, ಆಕ್ಸಿಜನ್ 4 + 3 ಎಷ್ಟಾಯಿತು 7. ಓಕೆ, H2S2O7 ಸಲ್ಫ್ಯೂರಿಕ್ ಆಸಿಡ್ ಪ್ಲಸ್ SO3. ಓಕೆ, ಸೊ ಆ್ಯಂಡ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ದೋಸ್ ಫಾರ್ಮಡ್ ಇಸ್ ಫ್ಯೂಸ್ಡ್ ವಿತ್. ಸೊ ಇದನ್ನು ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಬೆನ್ಝೀನ ನಾವು ಸಲ್ಫೋನೇಟೆಡ್ ಮಾಡ್ತಾ ಇದ್ದಂಗೆ ಓಲಿಯಮ್ ಜೊತೆಗೆ. ಸೊ ಇಲ್ಲಿ ನೋಡಿ, ಇವಾಗ ಸೊ ಬೆನ್ಝೀನ್ ತೊಗೊಂಡಿದ್ದೀನಿ, ಬೆನ್ಝೀನ್ಗೆ ಏನು ಮಾಡ್ತಾ ಇದ್ದೀವಿ, H2S2O7 ಆ್ಯಡ್ ಮಾಡ್ತೀವಿ 353 ಕೆಲ್ವಿನಲ್ಲಿ. ಸೊ ಅವಾಗ ತಕ್ಷಣ ಏನಾಗುತ್ತೆ, ಆ ಸಲ್ಫೋನೇಷನ್ ಪ್ರೋಸೆಸ್ಸಿಂದ ಏನಾಗುತ್ತೆ ಅಂತಂದರೆ ವಿ ವಿಲ್ ಗೆಟ್ ದ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಅಂದರೆ SO3H. ಓಕೆ, ಸೊ ಈ ಪ್ರಾಡಕ್ಟ್ ಬರ್ತಾ ಇದ್ದಂಗೆ ತಕ್ಷಣ ಏನು ಮಾಡ್ತೀವಿ ನಾವು, ಈ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ನ ಫ್ಯೂಸ್ಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಅಟ್ 553 ಕೆಲ್ವಿನ್. ಸೊ 553 ಕೆಲ್ವಿನಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಫ್ಯೂಸ್ ಮಾಡ್ತಾ ಇದ್ದಂಗೆ ಫಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಈ ಹೈಡ್ರೋಜನ್ ಯಾವಾಗಲೂ ಯಾವುದ್ರ H+ ಪ್ರೆಸೆಂಟ್ ಇರುತ್ತೆ. ಹಾಗೆ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಸೋಡಿಯಂ ಏನಾಗುತ್ತೆ, Na+ ಪ್ರೆಸೆಂಟ್ ಇರುತ್ತೆ. ಸೊ ಈ ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಏನು ಬರುತ್ತೆ, ಇವಾಗ ಸೋಡಿಯಂ ಬರುತ್ತೆ. ಫಸ್ಟ್ ಸ್ಟೆಪ್ ಅದಾಗುತ್ತೆ, SO3 ಆಗಿ ಉಳ್ಕೊಳ್ಳುತ್ತೆ. ಸೊ ಹೈಡ್ರೋಜನ್ ರಿಮೂವ್ ಮಾಡಿ ನಾವೇನು ಮಾಡಬೇಕು, Na ಬರಿಬೇಕು. ಇದನ್ನ ಏನಂತ ಕರಿತೀವಿ ನಾವು, ಸೋಡಿಯಂ ಬೆನ್ಝೀನ್ ಸಲ್ಫೋನೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೋಡಿಯಂ ಬೆನ್ಝೀನ್ ಸಲ್ಫೋನೇಟ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಆ ಫ್ಯೂಸನ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದಂಗೆ 573 ಕೆಲ್ವಿನಲ್ಲಿ 2 ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊತಾ ಇದ್ದಂಗೆ ನೋಡಿಲಿ, 2 ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದ್ರೇನು, ಸೋಡಿಯಂ ಹೈಡ್ರಾಕ್ಸೈಡ್ ಈ ಥರ 2 ಮಾಲಿಕ್ಯೂಲ್ ಇದೆ. ಓಕೆ, ಸೊ ಈ 2 ಮಾಲಿಕ್ಯೂಲಲ್ಲಿ ಫಸ್ಟ್ ಏನು ಮಾಡ್ತೀವಿ ನೋಡಿ, ವಾಟರ್ ರಿಮೂವ್ ಮಾಡ್ತೀನಿ ನಾನು. ಸೊ ಇದೇನಾಗುತ್ತೆ, -H2O ಆಗುತ್ತೆ. ಇದನ್ನ ಇಲ್ಲಿ ಬರ್ಕೋಬೇಕು ನೋಡಿ, -H2O. ಓಕೆ, ಅಲ್ಲಿಗೆ ಉಳ್ಕೊಳ್ಳೋದೇನು, NaO- ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಈ SO3 Na ಇದೆ ಅಲ್ವಾ. ಸೊ ಅದ್ರ ಜೊತೆಗೆ ಇಲ್ಲೊಂದು Na+ ಎರಡೂ ಸೇರಿ ಏನಾಗುತ್ತೆ ಅಂತಂದರೆ Na2SO3 ನೋಡಿ, Na2SO3 ರಿಲೀಸ್ ಆಗುತ್ತೆ. ಸೊ ಈ NaO ಇದೆಯಲ್ಲ ನೋಡಿ, O-. ಸೊ ಅದಿಲ್ಲಿ O ಥ್ರೂ ಏನಾಗುತ್ತೆ ನೋಡಿ, ಫಿನಾಕ್ಸೈಡ್ ಅಂತಂದರೆ, ಸೊ ಬೆನ್ಝಿನ್ಗೆ ಒಂದು ಆಕ್ಸಿಜನ್ ಇದ್ದರೆ O- ಇದ್ದರೆ ಅದನ್ನು ಫಿನಾಕ್ಸೈಡ್ ಅಂತ ಕರಿತೀವಿ. ಸೊ ಸೋಡಿಯಂ ಫಿನಾಕ್ಸೈಡ್ ಅಂತಂದರೆ ಏನಾಗುತ್ತೆ ನೋಡಿ, ಅದಕ್ಕೆ O ಜೊತೆಗೆ Na. ಸೊ ಈ NaO ಥ್ರೂ ಏನಾಗುತ್ತೆ, ಅದು ಹೋಗಿ ಅಟ್ಯಾಚ್ ಆಗುತ್ತೆ ಬೆನ್ಝಿನ್ಗೆ. ಓಕೆ, ಸೊ ದಿಸ್ ಇಸ್ ಸೋಡಿಯಂ ಫಿನಾಕ್ಸೈಡ್. ಯಾವಾಗಲೂ ಸೋಡಿಯಂ ಫಿನಾಕ್ಸೈಡ್ ಬರ್ತಾ ಇದ್ದಂಗೆ ನಾವು ಸೊ ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತಾ ಇದ್ದಂಗೆ, ಅಸಿಡಿಫಿಕೇಷನ್ ಮಾಡ್ತಾ ಇದ್ದಂಗೆ, ಅಂದರೆ ಡೈಲ್ಯೂಟ್ ಆಸಿಡ್ನ ಆ್ಯಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ, ಸೊ Na ರೀಪ್ಲೇಸ್ ಮಾಡಿ ಏನು ಬರುತ್ತೆ, ಇವಾಗ ಹೈಡ್ರೋಜನ್ ಬರುತ್ತೆ. ಓಕೆ, ದಟ್ ಈಸ್ ನೌನ್ ಆ್ಯಸ್ ದ ಫಿನಾಲ್. ಓಕೆ, ಸೊ ಫಸ್ಟ್ ಏನು ಮಾಡೋದು, ಬೆನ್ಝಿನ್ ಏನು ಮಾಡೋದು ನಾವು, ಸಲ್ಫೋನೇಷನ್ ಮಾಡೋದು ವಿತ್ ಓಲಿಯಮ್. ಓಕೆ, ಸೊ ಈ ಓಲಿಯಮ್ ಅಂತಂದ್ರೆ ಏನು, H2S2O7. Okay, then we will get the benzene sulfonic acid. This benzene sulfonic acid is treated with the sodium or fused with the sodium hydroxide at 573 Kelvin. We will get the sodium phenoxide. After followed by the acid hydrolysis, acidification, we will get the phenol. Okay, not acid hydrolysis, acidification. Okay, so next hogana second method ಏನು, ಡಯಾಸೋನಿಯಂ ಸಾಲ್ಟ್. ಸೊ ಡಯಾಸೋನಿಯಂ ಸಾಲ್ಟ್ ಅಂತಂದರೆ ಏನು ಅಂತ ಹೇಳಿದ್ದೆ ನಾನು. ಸೊ ಬೆನ್ಝೀನ್ ಬರ್ಕೋಬೇಕು. ಓಕೆ, ಸೊ ಬೆನ್ಝಿನ್ಗೆ ಏನು ಮಾಡ್ತೀವಿ, 2 ನೈಟ್ರೋಜನ್ ಈ ಥರ. ಓಕೆ, ಇಲ್ಲಿ ಏನಾಗುತ್ತೆ ಪ್ಲಸ್, ಇಲ್ಲಿ Cl ಮೈನಸ್. ಓಕೆ, ಸೊ ದಿಸ್ ಈಸ್ ನೌನ್ ಆ್ಯಸ್ ದ ಡಯಾಸೋನಿಯಂ ಸಾಲ್ಟ್ ಅಂತ ಕರಿತೀವಿ. ಸೊ ಆ ಡಯಾಸೋನಿಯಂ ಸಾಲ್ಟ್ ಈಸ್ ಫಾರ್ಮಡ್ ಬೈ, ಫಸ್ಟ್ ಈ ಸಾಲ್ಟ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ, ಬೈ ಟ್ರೀಟಿಂಗ್ ಆ್ಯನ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್. ಸೊ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಅಂತಂದ್ರೆ ಏನು, ಅನಿಲೀನ್.
ಸೊ ಆ್ಯರೋಮ್ಯಾಟಿಕ್. ಓಕೆ, ಸೊ ಪ್ರೈಮರಿ ಅಮೈನ್ ಅಂತಂದರೆ ಏನು, RNH2ನ ನಾವೇನಂತ ಕರಿತೀವಿ, ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಇಲ್ಲಿ R ಏನಾಗಿರುತ್ತೆ, ಬೆನ್ಸಿನ್ ರಿಂಗ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಬೆನ್ಸಿನ್ ಬರೆದು, ಓಕೆ, NH2, ದಿಸ್ ಈಸ್ ಆ್ಯಕ್ಚುಲಿ ಅನಿಲೀನ್ ಅಲ್ವಾ, ಅನಿಲೀನ್. ಸೊ ಅನಿಲೀನ್ ಇಸ್ ದ ಪ್ರೈಮರಿ ಅಮೈನ್ ವಿತ್ ನೈಟ್ರಸ್ ಆಸಿಡ್. ಸೊ ನೈಟ್ರಸ್ ಆಸಿಡ್ ಅಂತಂದರೆ ಏನು ಅಂತಂದರೆ ನೋಡಿ, ಸೋಡಿಯಂ ನೈಟ್ರೇಟ್, ಓಕೆ, ಪ್ಲಸ್ HCl. Okay, this is known as nitrous acid, sodium nitrite, okay, nitrite, sodium nitrate plus HCl is known as the nitrous acid. So first ಏನು ತಗೋಬೇಕು ನಾವು, ಅನಿಲೀನ್. ಅನಿಲೀನ್ ಅಂತಂದರೆ ಬೆನ್ಸಿನ್ಗೆ ಏನು ಅಟ್ಯಾಚ್ ಆಗಿರುತ್ತೆ, NH2 ಅಟ್ಯಾಚ್ ಆಗಿರುತ್ತೆ. ಇದನ್ನು ಟ್ರೀಟೆಡ್ ವಿತ್ ದ ನೈಟ್ರಸ್ ಆಸಿಡ್. ನೈಟ್ರಸ್ ಆಸಿಡ್ ಅಂತಂದ್ರೆ ಸೋಡಿಯಂ ನೈಟ್ರೇಟ್, ಓಕೆ, HCl ಅಟ್ 273 to 278 ಕೆಲ್ವಿನ್. ಸೊ ಅದನ್ನೇನಂತ ಕರಿತೀವಿ ನಾವು, ಡೈಅಜೋಡೈಸೇಷನ್ ಅಂತ ಕರಿತೀವಿ. ಅಂದರೆ ಇಲ್ಲೇನು ಬರುತ್ತೆ, ಡೈಅಜೋನಿಯಂ ಸಾಲ್ಟ್. ಸೊ ಮೈನಸ್ ಈ ಥರ ಬರೆಯೋದು ಬೇಡ, ಸೇಮ್. ಓಕೆ, ಯಾವ ಥರ ಬರೆಯೋಣ, ಟ್ರಿಬಲ್ ಬಾಂಡ್ N, ಓಕೆ, Cl, ಇಲ್ಲೇನು ಮಾಡಬೇಕು, ಪ್ಲಸ್ ಕೊಡಬೇಕು, ಇಲ್ಲಿ Cl ಮೈನಸ್ ಬರಿಬೇಕು. ಸೊ ಇದಾದಮೇಲೆ ಏನಾಗುತ್ತೆ ಅಂತಂದರೆ ನೋಡಿ, ವೆನ್ ಡೈಅಜೋನಿಯಂ ಸಾಲ್ಟ್, ದಿಸ್ ಇಸ್ ದ ಡೈಅಜೋನಿಯಂ ಸಾಲ್ಟ್ ಸೊಲ್ಯೂಷನ್ ಆರ್ ವಾರ್ಮಡ್ ವಿತ್ ವಾಟರ್ ಆ ಡೈಲ್ಯೂಟ್ ಆಸಿಡ್ಸ್. ಸೊ ವಾಟರ್ ಅಥವಾ ಡೈಲ್ಯೂಟ್ ಆಸಿಡ್ ಜೊತೆಗೆ ನಾವು, ಓಕೆ, ವಾರ್ಮ್ ಮಾಡ್ತಾ ಇದ್ದಂಗೆ ಇಲ್ಲಿ ಡೈಲ್ಯೂಟ್ ಆಸಿಡ್ ಯಾವ ತೊಗೊಂಡಿದ್ದೀನಿ, H2SO4. ಓಕೆ, ಸೊ ಡೈಲ್ಯೂಟ್ H2SO4 ಜೊತೆಗೆ ವಾರ್ಮ್ ಮಾಡ್ತಾ ಇದ್ದಂಗೆ ನಮ್ಗೆ ಏನಾಗುತ್ತೆ, ಹೈಡ್ರೋಲಿಸಿಸ್ ಆಗಿ ನೆಕ್ಸ್ಟ್ ಏನು ಬರುತ್ತೆ, ಫಿನಾಲ್ ಬರುತ್ತೆ. ಅಂದರೆ ಈ N ಇದೆಯಲ್ಲ, N2Cl ರಿಮೂವ್ ಆಗಿ ಏನು ಬರುತ್ತೆ, ಇಲ್ಲಿ OH ಅಟ್ಯಾಚ್ ಆಗುತ್ತೆ, ದಟ್ ಇಸ್ ದ ಫಿನಾಲ್. ಓಕೆ, ಸೊ ಅನಿಲಿನ್ ತೊಗೊಂಡು ಅನಿಲ್ನ ಏನು ಮಾಡ್ತಾ ಇದ್ದೀವಿ ನಾವು, ಸೊ ಅನಿಲಿನ್ ಇಸ್ ಟ್ರೀಟೆಡ್ ವಿತ್, okay, so what is the aniline, aromatic primary amine. It is treated with nitrous acid. What is the nitrous acid, sodium nitrate plus HCl is known as the nitrous acid. So when it is treated, actually we will get the benzene diazonium salt or chloride. Okay, this benzene diazonium chloride are warmed with water or dilute acids. They undergo the hydrolysis to form the phenol. Okay, so next ಹೋಗೋಣ, third one, by decarboxylation of salicylic acid. ಆಲ್ರೆಡಿ ಹೇಳಿದೆ, ಡಿಕಾರ್ಬೋಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸ್ಯಾಲಿಸಿಲಿಕ್ ಆಸಿಡ್ ಅಂತಂದರೆ ಏನಂತ ಹೇಳಿದ್ದೆ, ಬೆನ್ಸಿನ್ ರಿಂಗ್ಗೆ ಏನೇನು ಅಟ್ಯಾಚ್ ಆಗಿರುತ್ತೆ ನೋಡಿ, COOH ಮತ್ತು OH ಎರಡು ಸಹ 1 ಮತ್ತು 2 ಪೊಸಿಷನಲ್ಲೇ ಇರಬೇಕು. ಸೊ ಇದನ್ನು ಈಗೂ ಬರ್ಕೋಬೋದು ಅಲ್ವಾ, ನೋಡಿ COOH ಅಂತ ಬರ್ಕೊತೀನಿ. ಈ ಸೆಕೆಂಡ್ ಪೊಸಿಷನ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಪೊಸಿಷನಲ್ಲಿ OH. ಓಕೆ, ಸೊ ದಿಸ್ ಇಸ್ ದ ಸ್ಯಾಲಿಸಿಲಿಕ್ ಆಸಿಡ್. ಸೊ ಹಾಗಾದರೆ, ಓಕೆ, ಸೊ ಫಿನಾಲ್ ಈಸ್ ಒಬ್ಟೈನ್ಡ್ ಬೈ ಡಿಕಾರ್ಬೋಕ್ಸಿಲೇಷನ್ ಆಫ್ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್. ಓಕೆ, ಸೊ ವಿತ್ ಸೋಡಾ ಲೈಮ್. ಓಕೆ, ಸೊ ಫಾಲೋಡ್ ಬೈ ಅಸಿಡಿಫಿಕೇಷನ್ ವಿತ್ ಡೈಲ್ಯೂಟ್ HCl. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ, ಸ್ಯಾಲಿಸಿಲಿಕ್ ಆಸಿಡ್ ತೊಗೊತಾ ಇದ್ದೀವಿ. ಯಾವ ಸ್ಯಾಲಿಸಿಲಿಕ್ ಆಸಿಡು, ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್ ಅಂತಂದರೆ ಯಾವ ಥರ ಬರ್ಕೋಬೇಕು ಅಂತಂದರೆ ನೋಡಿ, OH ಇಲ್ಲಿ ಸೆಕೆಂಡ್ ಪೊಸಿಷನ್ ಬರ್ಕೊಂಡೆ ಅಲ್ವಾ, COOH ಬರೆದು ಏನಾಗುತ್ತೆ ನಮಗೆ, ಸ್ಯಾಲಿಸಿಲಿಕ್ ಆಸಿಡ್ ಆಗುತ್ತೆ. ಸೊ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್ ಅಥವಾ ಸೋಡಿಯಂ ಸ್ಯಾಲಿಸಿಲೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೋಡಿಯಂ ಸ್ಯಾಲಿಸಿಲೇಟ್ ಅಂತಂದರೆ ಹೈಡ್ರೋಜನ್ನ ರಿಪ್ಲೇಸ್ ಮಾಡಿ ಎಣ್ಣೆ ಬರೆದ್ರೆ ಅದನ್ನು ಸೋಡಿಯಂ ಸ್ಯಾಲಿಸಿಲೇಟ್ ಅಂತ ಕರಿತೀವಿ. ಸೊ ವೆನ್ ದ ಸೋಡಿಯಂ ಸ್ಯಾಲಿಸಿಲೇಟ್ ಇಸ್ ಟ್ರೀಟೆಡ್ ವಿತ್ ದ ಸೋಡಾ ಲೈಮ್. ಸೊ ಸೋಡಾ ಲೈಮ್ ಅಂತಂದರೆ ಏನು ಅಂತಂದರೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಯಾಲ್ಶಿಯಂ ಆಕ್ಸೈಡ್. ಓಕೆ, ದಿಸ್ ಇಸ್ ನೋನ್ ಆಸ್ ದ ಸೋಡಾ ಲೈಮ್. Okay, sodium hydroxide plus calcium oxide. Okay, so followed by acidification with the dilute HCl. So now sodium salicylate na, okay, sodium hydroxide ಆಗಿ calcium oxide means soda lime ಜೊತೆಗೆ ನಾವು, ಓಕೆ, ಟ್ರೀಟ್ ಮಾಡ್ತಾ ಇದ್ದಂಗೆ ಅಲ್ಲಿ ಡಿಕಾರ್ಬೋಕ್ಸಿಲೇಷನ್ ಆಗುತ್ತೆ ಅಂತಂದರೆ ಈ CO2 ಸಹ ರಿಮೂವ್ ಆಗುತ್ತೆ. ಸೊ ರಿಮೂವ್ ಆಗಿ ನಮಗೆ ಏನು ಸಿಗುತ್ತೆ, ಸೋಡಿಯಂ ಫಿನಾಕ್ಸೈಡ್. ಆಲ್ರೆಡಿ ಹೇಳಿದೆ, ಸೋಡಿಯಂ ಫಿನಾಕ್ಸೈಡ್ ಅಂತಂದರೆ ಬೆನ್ಸಿನ್ಗೆ ONA ಇದ್ರೆ ಅದನ್ನು ನಾವೇನಂತೀವಿ, ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ. ಸೊ ಯಾವಾಗಲೂ ಸೋಡಿಯಂ ಫಿನಾಕ್ಸೈಡ್ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ದೆ ನಾನು, ಅಸಿಡಿಫಿಕೇಷನ್ ಮಾಡಬೇಕು. ಅಂದರೆ ಆಸಿಡ್ ಆ್ಯಡ್ ಮಾಡ್ತೀವಿ, ಜಾಸ್ತಿ ಆಸಿಡ್ ಆ್ಯಡ್ ಮಾಡ್ತಾ ಇದ್ದಂಗೆ ಎಣ್ಣೆ ರೀಪ್ಲೇಸ್ ಆಗಿ ಏನು ಬರುತ್ತೆ ನಮಗೆ, OH ಬರುತ್ತೆ. ದಟ್ ಈಸ್ ದ ಫಿನಾಲ್. ಓಕೆ, ದಟ್ ಈಸ್ ದ ಫಿನಾಲ್. ಸೊ ನೆಕ್ಸ್ಟ್ ಹೋಗೋಣ, ಫ್ರಮ್ ಗ್ರಿಗ್ನಾ ರಿಯೇಜೆಂಟ್. ಓಕೆ, ಫ್ರಮ್ ಗ್ರಿಗ್ನಾ ರಿಯೇಜೆಂಟ್. ಸೊ ಇಲ್ಲಿ ನೋಡಿ, ಸೋಡಿಯಂ ಈ ಎಣ್ಣೆ ಏನಾಗುತ್ತೆ ನೋಡಿ, HCl ಜೊತೆಗೆ ಅಸಿಡಿಫಿಕೇಷನ್ ಮಾಡ್ತಾ ಇದ್ದಂಗೆ H+ ಆಗುತ್ತೆ, Cl- ಆಗುತ್ತೆ. ಸೊ ಎಣ್ಣೆ ಏನಾಗುತ್ತೆ, Cl ಜೊತೆಗೆ ಸೇರಿ ಏನಾಗುತ್ತೆ ನೋಡಿ, ಏನಾಗುತ್ತೆ ಅಲ್ಲಿ NaCl ಆಗುತ್ತೆ. ಓಕೆ, ಅದೇ -NaCl. ಓಕೆ, ಇನ್ನು ಸೋಡಿಯಂ ಕಾರ್ಬೋನೇಟು, ಈ ಸೋಡಿಯಂ CO2
2 ಇದೆ ಅಲ್ವಾ. ಸೊ ನೋಡಿ 2 ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ ನಾವು. 2 ಸೋಡಿಯಂ ಹೈಡ್ರಾಕ್ಸೈಡು ಇಲ್ಲಿ 1 ವಾಟರ್ ಥರ ರಿಮೂವ್ ಮಾಡಿಬಿಟ್ರೆ ನಿಮಗೆ ಸೊ ಇನ್ನೊಂದು ಏನು ಉಳ್ಕೊಂತು, NaO ಉಳ್ಕೊಂತು. ಸೊ ಈ NaO ಜೊತೆಗೆ ಈ CO2 ಸೇರಿದ್ರೆ ಏನಾಗುತ್ತೆ, CO3 ಆಗುತ್ತೆ. ಸೊ -Na2 ಓಕೆ. ಸೊ ಇನ್ನೂ ಎನ್ ಎ ಇದೆ ಅಲ್ವಾ, -Na2CO3 ದಿಸ್ ಇಸ್ ದ ಎಲಿಮಿನೇಟೆಡ್ ಗ್ರೂಪ್. ಓಕೆ. ಸೊ ಇಷ್ಟು. ಸೊ ನೆಕ್ಸ್ಟು ಗ್ರಿಗ್ನರ್ ರಿಯೇಜೆಂಟ್ ಆಲ್ರೆಡಿ ಹೇಳಿದೆ ನಾನು. ಆರ್ ಗ್ರೂಪ್ ಏನಾಗಿರುತ್ತೆ ಅಂತ ಹೇಳಿದೆ, ಇಲ್ಲಿ ಬೆನ್ಝೀನ್ ಆಗಿರುತ್ತೆ. ಸೊ ಏನು ಬರಬೇಕು ನನಗೆ, ಮೆಗ್ನೀಷಿಯಮ್ Br ಇದ್ದರೆ ಅದನ್ನು ಫಿನೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಅಂತ ಕರಿತೀವಿ. ಸೊ ಇದನ್ನು ನಾವು ಓಕೆ ಸೊ ಫಿನಾಲ್ ಆಗಿ ಕನ್ವರ್ಷನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ನೋಡಿ, ವೆನ್ ಆಕ್ಸಿಜನ್ ಇಸ್ ಬಬಲ್ಡ್ ಥ್ರೂ ದ ಸೊಲ್ಯೂಷನ್ಸ್ ಆಫ್ ಫಿನೈಲ್ ಮೆಗ್ನೀಷಿಯಮ್ ಬ್ರೋಮೈಡ್. ಸೊ ಫಿನೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಅಂತಂದರೆ ಬೆನ್ಝಿನ್ ರಿಂಗಿಗೆ ಏನು ಬರ್ಕೊತೀನಿ ಇವಾಗ ನಾನು, MgBr ಬರಿತೀನಿ. ಓಕೆ, ದಿಸ್ ಇಸ್ ದ ಫಿನೈಲ್ ಮೆಗ್ನೀಷಿಯಮ್ ಬ್ರೋಮೈಡ್. ಸೊ ಇದನ್ನು ನಾನು ಆಕ್ಸಿಜನ್ ಜೊತೆಗೆ ಬಬ್ಬಲ್ ಮಾಡ್ತಾ ಇದ್ದಂಗೆ ಸೊ ಪ್ಲಸ್ ಆಫ್ O2 ಅಂದರೆ ಆಕ್ಸಿಜನ್, ಇಲ್ಲಿ ಆಫ್ O2 ಅಂತ ಬರಿಬೇಕು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಗ್ರಿಗ್ನರ್ ರಿಯೇಜೆಂಟ್ ಯಾವಾಗ ಯೂಸ್ ಮಾಡಿದ್ರು ಈ ಥರನ ನಾವು ಸಾಲ್ವೆಂಟಾಗಿ ಯೂಸ್ ಮಾಡ್ತೀವಿ, ಈ ಥರನ ಸಾಲ್ವೆಂಟಾಗಿ ಯೂಸ್ ಮಾಡ್ತೀವಿ. ಓಕೆ. ಸೊ ಥ್ರೂ ದ ಸೊಲ್ಯೂಷನ್ಸ್ ಆಫ್ ಫಿನೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಇಟ್ ಫಾರ್ಮ್ಸ್ ಅಡಿಷನಲ್ ಪ್ರಾಡಕ್ಟ್. ಸೊ ಅಡಿಷನಲ್ ಪ್ರಾಡಕ್ಟ್ ಅಂತಂದರೆ ಏನಾಗುತ್ತೆ ಅಂತಂದರೆ ನೋಡಿ ಇಲ್ಲಿ, ಸೊ ಇಲ್ಲಿ ಆಕ್ಸಿಜನ್ ಏನಾಗುತ್ತೆ, ಆಫ್ O2 ಅಂತಂದರೆ ಏನು, ಸೊ O. ಓಕೆ. ಸೊ O ಏನಾಗುತ್ತೆ, ಹ್ಯಾಡ್ ಆಗುತ್ತೆ ಇನ್ ಬಿಟ್ವೀನ್ ದ ಬೆನ್ಝೀನ್ ಮತ್ತು MgBr. ಸೊ ಇಲ್ಲಿ ಏನಾಗುತ್ತೆ ನೋಡಿ, MgBr. ಇದನ್ನು ಏನಂತ ಕರಿತೀವಿ, ಈ ಗ್ರೂಪಿಗೆ ನಾನು ಹೇಳಿದ್ದೆ ಏನಂತ ಹೇಳಿದ್ದೆ ನೋಡಿ. ಸೊ ಬೆನ್ಝೀನ್ಗೆ ಒಂದು O- ಇದೆ, ಅದನ್ನು ಫಿನಾಕ್ಸಿ ಅಂತ ಕರಿತೀವಿ ಅಂತ ಹೇಳಿದೆ ಅಲ್ವಾ. ಸೊ ಫಿನಾಕ್ಸಿ ಮೆಗ್ನೀಷಿಯಮ್ ಬ್ರೋಮೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಅಸಿಡಿಫಿಕೇಷನ್ ಮಾಡ್ತಾ ಇದ್ದಂಗೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಅಸಿಡಿಫಿಕೇಷನ್ ಯಾವಾಗಲೂ ಮಾಡಿದ್ರೆ ಏನಾಗುತ್ತೆ, ಈ ಪಾರ್ಟ್ ತೆಗಿಬೇಕು, ಇಲ್ಲಿ ಏನು ಮಾಡಬೇಕು, ಕೊಡಬೇಕು. ಸೊ ವಿ ಗೆಟ್ ದ ಫಿನಾಲ್. ಓಕೆ. ಸೊ ದಿಸ್ ಇಸ್ ದ ಮೆಥಡ್. ನೆಕ್ಸ್ಟ್ ಹೋಗೋಣ, ಕಮರ್ಷಿಯಲ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಫಿನಾಲ್ಸ್ ಆರ್ ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ ಆಫ್ ದ ಫಿನಾಲ್ಸ್. ಸೊ ಕಮರ್ಷಿಯಲ್ ಆಗಿ ಯಾವ ಮೆಥಡ್ ಯೂಸ್ ಮಾಡ್ತೀವಿ, ಫ್ರಮ್ ಅರೈಲ್ ಹ್ಯಾಲೈಡ್ಸ್ ಆಲ್ರೆಡಿ ಹೇಳಿದೆ, ಡೋಸ್ ಮೆಥಡ್ ಅಂತ ಕರಿತೀವಿ. ಸೊ ಬೆನ್ಝೀನ್ಗೆ ಯಾವುದು Cl ಅಟ್ಯಾಚ್ ಆಗಿರುತ್ತೆ, ನಾವು ಕ್ಲೋರೋ ಬೆನ್ಝೀನ್ನ ತೊಗೊತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡಬೇಕು, Cl ಬರಿಬೇಕು ಬೆನ್ಝೀನ್ಗೆ, ಇದನ್ನು ಕ್ಲೋರೋ ಬೆನ್ಝೀನ್ ಅಂತೀವಿ. ಓಕೆ. ಫಿನಾಲ್ ಇಸ್ ಒಬ್ಟೈನ್ಡ್ ವ್ಯಾನ್ ಕ್ಲೋರೋ ಬೆನ್ಝೀನ್ಸ್ ಈಸ್ ಈಟೆಡ್ ವಿತ್ 6 to 8% ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಟ್ 623 ಕೆಲ್ವಿನ್ 320 ಅಟ್ಮಾಸ್ಫಿಯರ್. ಓಕೆ. ಸೊ ಇದರಲ್ಲಿ ನಾವು ಹೀಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಕ್ಲೋರೋ ಬೆನ್ಝೀನ್ನ ಹೀಟ್ ಮಾಡ್ತಾ ಇದ್ದಂಗೆ ಫಸ್ಟ್ ಯಾವಾಗಲೂ ಬರೋದೇನು, ಓಕೆ, ಸೋಡಿಯಂ ಫಿನಾಕ್ಸೈಡ್ ಅಂದರೆ ONA ಆಗಿ ಕನ್ವರ್ಷನ್ ಆಗೋಗ್ಬಿಡುತ್ತೆ. ಓಕೆ. ಸೊ ಅದ್ರ ಜೊತೆಗೆ ಏನೇನು ರಿಲೀಸ್ ಆಗುತ್ತೆ ನೋಡಿ, ಈ Na ಯಾವುದ್ರ ಜೊತೆಗೆ ಸೇರಿಕೊಳ್ಳುತ್ತೆ, Cl ಜೊತೆಗೆ. ಸೊ ನೋಡಿ 2NaOH ಇದೆ ಅಲ್ವಾ. ಸೊ ಆಲ್ರೆಡಿ ಹೇಳಿದ್ದೆ ನಾನು ಏನಾಗುತ್ತೆ ಅಂತ. ಸೊ 2NaOH. ಸೊ ಇಲ್ಲಿ ನೋಡಿದ್ರೆ ವಾಟರ್ ರಿಮೂವ್ ಮಾಡ್ತೀವಿ, ಅದೇ -H2O. ನೆಕ್ಸ್ಟ್ ಈ Na ಏನಾಗುತ್ತೆ ನೋಡಿ, Cl ಜೊತೆಗೆ ಸೇರಿ ಏನಾಗುತ್ತೆ, ಇದು NaCl ಆಗುತ್ತೆ. ಓಕೆ. ಸೊ ಇನ್ NaOH ಏನಾಗುತ್ತೆ ನೋಡಿ, ಇದಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆ. ದಿಸ್ ಇಸ್ ಅದೇ -NaCl -H2O ನೀವು ಬರಿಬೇಕಾಗಿರೋದು. ಸೊ ಅಸಿಡಿಫಿಕೇಷನ್ ಅಂತಂದರೆ ಡೈಲ್ಯೂಟೆಡ್ Cl ಯಾವಾಗಲೂ ಬರಿಬೇಕು. ಸೊ ಏನಾಗುತ್ತೆ ಅಂತಂದರೆ Naನ ರೀಪ್ಲೇಸ್ ಮಾಡಿ ಏನು ಬರಿಬೇಕು ನಾವು, H ಬರೆದ್ರೆ ದಟ್ ಈಸ್ ದ ಫಿನಾಲ್. ಓಕೆ. ಸೊ ನೆಕ್ಸ್ಟ್ ಹೋಗೋಣ, ಫ್ರಮ್ ಕ್ಯೂಮಿನ್. ಸೊ ಕ್ಯೂಮಿನ್ ಅಂತಂದರೆ ಆಲ್ರೆಡಿ ಹೇಳಿದ್ದೆ ನಾನು, ಏನಂತ ಹೇಳಿದ್ದೆ, ಬೆನ್ಝೀನ್ಗೆ ಓಕೆ. ಸೊ ಕಾರ್ಬನ್ ಬರಿಬೇಕು CH3. ಓಕೆ. ಸೊ CH3 ಕಾರ್ಬನ್ ವೇಲೆನ್ಸಿ 4, ಒಂದು ಏನಾಗಿರುತ್ತೆ ನೋಡಿ, ಬೆನ್ಝೀನ್ ಅಟ್ಯಾಚ್ ಆಗಿರುತ್ತೆ, ಅದನ್ನು ಫಿನೈಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು CH3, ಇನ್ನೊಂದು CH3, ಇನ್ನೊಂದು ಹೈಡ್ರೋಜನ್. ಓಕೆ. ಸೊ ದಿಸ್ ಈಸ್ ನೌನ್ ಆ್ಯಸ್ ದ ಐಸೋಪ್ರೊಪೈಲ್ ಬೆನ್ಝೀನ್ ಅಂತ ಕರಿತೀವಿ ನಾವು. ಓಕೆ. ಸೊ ಕ್ಯೂಮಿನ್ ಈಸ್ ಆಕ್ಸಿಡೈಸ್ಡ್ ಬೈ ಹೇರ್ ಟು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಸೊ ಕ್ಯೂಮಿನನ್ನು ನಾವೇನು ಮಾಡ್ತೀವಿ ಅಂತಂದರೆ, ಕ್ಯೂಮಿನ್ ಬರ್ಕೊಳ್ಳಿ ಫಸ್ಟು. ಸೊ ಬೆನ್ಝೀನ್ ಇದೆ, ಬೆನ್ಝೀನ್ಗೆ ಏನು ಮಾಡಬೇಕು, CH3. ಓಕೆ. ಇಲ್ಲೂ ಒಂದು CH3, ಎಲ್ಲದಕ್ಕೂ ಬೆನ್ಝೀನ್ ಕಾಮನ್ ಆಗಿ. ಸೊ ಇಲ್ಲಿ ಹೈಡ್ರೋಜನ್ ಬರದೆ. ಸೊ ಅದನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ಆಕ್ಸಿಡೈಸ್ ಮಾಡ್ತಾ ಇದ್ದೀವಿ ವಿತ್ ಬೈ ಹೇರ್. ಸೊ ಹೇರಲ್ಲಿ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ ಅಲ್ವಾ. ಈ ಆಕ್ಸಿಜನ್ ಜೊತೆಗೆ ಕ್ಯೂಮಿನ್ ರಿಯಾಕ್ಟ್ ಆಗಿ ಏನಾಗುತ್ತೆ ನಮಗೆ, ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಆಗುತ್ತೆ. ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಯಾವ ಥರ ಬರಿಬೇಕು ಅಂತಂದರೆ ನೋಡಿ, ಈ CH3 ಎರಡು CH3 ಇರುತ್ತೆ ಅಲ್ವಾ, ಅದೆರಡೂ ಹಾಗೆ ಬರ್ಕೊಳ್ಳಿ. ಬಟ್ ಈ ಹೈಡ್ರೋಜನ್ ಮಧ್ಯೆ ಏನು ಮಾಡಬೇಕು, 2 ಆಕ್ಸಿಜನ್ ಬರಿಬೇಕು. ಓಕೆ. ದಿಸ್ ಈಸ್ ನೌನ್ ಆ್ಯಸ್ ಈ ಥರ ನೋಡಿ, 2 ಆಕ್ಸಿಜನ್, ಎರಡು ಹೈಡ್ರೋಜನು ಮತ್ತು ಕಾರ್ಬನ್ ಮಧ್ಯೆ ಏನು ಮಾಡಬೇಕು ನಾನು, 2 ಆಕ್ಸಿಜನ್ ಬರೆದ್ರೆ ಅದನ್ನು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಅಸಿಡಿಫಿಕೇಷನ್ ಮಾಡ್ತಾ ಇದ್ದಂಗೆ ಓಕೆ ಏನು ಸಿಗುತ್ತೆ ಅಂತಂದರೆ ನನಗೆ ಫಿನಾಲ್ ಸಿಕ್ಬಿಡುತ್ತೆ. ಓಕೆ. ಸೊ ಈ ಫಿನಾಲ್ ಜೊತೆಗೆ
ಓಕೆ. ಸೊ ಈ ಫಿನಾಲ್ ಜೊತೆಗೆ ಏನಾಗುತ್ತೆ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ಫಿನಾಲ್ ಜೊತೆಗೆ ಏನಾಗುತ್ತೆ ಅಂತಂದರೆ ನನಗೆ ಅಸಿಟೋನು ಸಹ ಸಿಗುತ್ತೆ. ಇದ್ರ ಜೊತೆಗೆ ಏನು ಸಿಗುತ್ತೆ, ಅಸಿಟೋನು ಸಹ ಸಿಗುತ್ತೆ. ಓಕೆ. ಸೊ ಈ ಥರ ಬಾಂಡ್ ಆಗುತ್ತೆ, ಇದು ಹೋಗಿ ಇಲ್ಲಿ ಬಾಂಡ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟು, ಸೊ ದಿಸ್ ಆರ್ ದ 6 ಮೆಥಡ್. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಎಲ್ಲ ಮೆಥಡ್ದು ನೇಮ್ ನೋಡ್ಕೊಬಿಡಿ, ಅದಾದಮೇಲೆ ರಿಯಾಕ್ಟೆಂಟ್ ಕಲ್ತ್ಕೊಳ್ಳಿ. ಆಫ್ಟರ್ ದಟ್ ಯು ಹ್ಯಾವ್ ಟು ಲರ್ನ್ ದ ರಿಯಾಕ್ಷನ್ಸ್. ಓಕೆ. ಸೊ ಇಲ್ಲೇನು ಡಿಸ್ಕಷನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.